ರಾಜ್ಯದಲ್ಲಿ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ನಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಅದನ್ನ ಅರಿತ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಸರ್ಕಾರಿ ಖರೀದಿ ಕೇಂದ್ರಗಳನ್ನು ತೆರೆದು ಅನುಕೂಲ ಮಾಡಿಕೊಟ್ಟಿದೆ. ಆದರೆ ನಿಯಮದ ಪ್ರಕಾರ ಖರೀದಿ ಮಾಡಿದ ಹೆಸರನ್ನ ವಾಪಸ್ ತಗೊಂಡು ಹೋಗಿ ಅಂತಿದ್ದಾರೆ. ಇದು ರೈತರ ಕಣ್ಣು ಕೆಂಪಾಗಿಸಿದೆ. ಆ ಕುರಿತ ವರದಿ ಇಲ್ಲಿದೆ. ರೈತರು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆ ಬೆಳೀತಾರೆ. ಆದರೆ ಅದೆಷ್ಟೋ ಬಾರಿ ತಾವು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗಲ್ಲ, ಅಥವಾ ಮಳೆ ಬಾರದೆ ಅಥವಾ ಅತಿವೃಷ್ಟಿಯಿಂದಾಗಿ ನಷ್ಟ ಅನುಭವಿಸುವಂತಹ ಪರಿಸ್ಥಿತಿಗಳು ಎದುರಾಗ್ತಾನೆ ಇರುತ್ತೆ. ಇದನ್ನರಿತ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆದು ರೈತರು ಬೆಳೆಗಳನ್ನ ಖರೀದಿ ಮಾಡ್ತಾ ಇದೆ. ಆದರೆ ಧಾರವಾಡ ಜಿಲ್ಲೆಯ ರೈತರಿಗೆ ಇದೀಗ ಅಲ್ಲೂ ಸಮಸ್ಯೆ ಉಂಟಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಳೆದ ಡಿಸೆಂಬರ್ 23ಕ್ಕೆ ಬ್ಯಾಹಟ್ಟಿ, ಸುಳ್ಳ, ಅಮರಗೋಳ ಭಾಗದ 95 ರೈತರು ತಾವು ಬೆಳೆದಿದ್ದ ಹೆಸರನ್ನ ಖರೀದಿ ಕೇಂದ್ರಕ್ಕೆ ಕೊಟ್ಟಿದ್ರು. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದವರು ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗಳ ಮೂಲಕ ಹೆಸರು ಕಾಳನ್ನು ಖರೀದಿಸಿದ್ರು. ಈ ಎಲ್ಲಾ ಹೆಸರು ಕಾಳಿನ ಒಟ್ಟು ಮೊತ್ತ 1 ಕೋಟಿ ರೂಪಾಯಿ ಆಗಿದೆ. ಆದರೆ 1.5 ತಿಂಗಳು ಕಳೆದ ಬಳಿಕ ಇದೀಗ ಅಧಿಕಾರಿಗಳು ಎಲ್ಲಾ ರೈತರಿಗೆ ಫೋನ್ ಮಾಡಿ, ನೀವು ಕೊಟ್ಟಿರೋ ಹೆಸರು ಕಾಳುಗಳ ಗುಣಮಟ್ಟ ಸರಿಯಿಲ್ಲ, ಕಾಳುಗಳನ್ನು ವಾಪಸ್ ತೆಗೆದುಕೊಂಡು ಹೋಗಿ ಅಂತಿರೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೆಲ್ಲಾನು ಪೂರ್ತಿ ಇದ್ರ ಪ್ರಕಾರನ ಆಗೈತಿ. ಅಂದ್ರೆ ನಮ್ಮ ಕಾಳು ಎಲ್ಲ ಚಲೋ ಕಾಳು ಐತೆ ಅಂತೇಳಿ ಅವ್ರು ಅದ್ರ ಪ್ರಕಾರ ಮಾಡಿಕೊಂಡು ಖರೀದಿ ಮಾಡ್ಕೊಂಡು ಅಲ್ಲಿ ಕಳಿಸಿದ್ರು ಒಂದು ಗುಡೌನ್ಗೆ. ನೆಫೆಡ್ದವ್ರು ಅಲ್ಲೇನೋ ಅದನ್ನ ಇಲ್ಲ ರಿಜೆಕ್ಟ್ ಮಾಡಿದ್ರು, ನಿಮ್ಮ ಕಾಳು ಸರಿ ಇಲ್ಲ ಅಂತಂತಾರ. 1 ತಿಂಗಳ ನಂತರ ಇವರು ನಮ್ಮ ಕಾಳು ಸರಿ ಇಲ್ಲ ಅಂತಂತ ಹೇಳ್ತಾರ. ಇದು ಯಾವ ನ್ಯಾಯ? ಈಗ ನಾವು ಇಷ್ಟು ತಿಂಗಳಾನಗಟ್ಟಲೆ ಪಾಳ್ಯದಾಗ ನಿಂತು ನೋಂದಣಿ ಮಾಡಿಸಿ ಆಮೇಲೆ ಅವನ್ನ ಅಲ್ಲಿ ಹೋಗಿ ಅಲ್ಲಿ ನಾವೇ ಕಾದೇವು, ನಮ್ಮ ಕಾಳುಗಳನ್ನು ನಾವೇ ಕಾದೇವು ಅಲ್ಲಿ ಇದ್ರೊಳಗಟ್ಟು. ಇಷ್ಟೆಲ್ಲ ನ್ಯಾಯ ಪ್ರಕಾರವಾಗಿ ನಾವೆಲ್ಲ ಕೊಟ್ಟರು ಸತ್ಯಕ ಮತ್ತು ಇವ್ರು ನಮ್ಗೆ ಬಂದು ನಿಮ್ಗೆ ಕಾಳು ಒಯ್ಯಿ ಅಂತಾರಲ್ಲ, ಇದು ಯಾವ ನ್ಯಾಯ? ನಮ್ಮದು ಹೆಸರು ಬೆಳೆ ರೀ. ಖರೀದಿ ಕೇಂದ್ರಕ್ಕೆ ನಮ್ಮ ಮಾಲ್ ಓದಿ ಹಚ್ಚಿದ್ವಿ. ತೂಕ ಮಾಡಿಕೊಂಡ್ರು, ಸಾಣಿಗೆ ಹಾಕ್ಯಾರ, ತೂಕ ಮಾಡ್ಯಾರ, ಮಾಲ್ ಚೆಕ್ ಮಾಡ್ಯಾರ, ನಮ್ಮ ಸ್ಯಾಂಪಲೂ ತೊಗೊಂಡಾರ. ಇವತ್ತು ನಿಮ್ಮ ಮಾಲ್ ಎಡ ಐತಿ ಹೊಳ್ಳಿ ಒಯ್ಯಿರಿ ಅಂತೇಳಿ 1 ತಿಂಗಳ ನಂತರ ನಮಗೆ ಸುದ್ದಿ ಹಚ್ಚಾಕತ್ಯಾರ. ಅವರು ಯಾವ ಆಧಾರದ ಮೇಲೆ ನಮ್ಗೆ ಹೇಳ್ತಾರೋ ನಮಗಂತೂ ಗುರ್ತಾಗವಲ್ದು. ನಮಗೆ ರಿಜೆಕ್ಟ್ ಮಾಡ್ಬೇಕಂದ್ರೆ ತೂಕ ಆಗೋ ಟೈಮ್ದಾಗನ ಮಾಡ್ಬೇಕು. ತೂಕ ಆದಿಂದ ರೈತರ ಜವಾಬ್ದಾರಿ ಮುಗೀತಿ ಬಾರ್ಕೋಡ್ ಹಾಕದಿಂದ. ಈಗ ನಮ್ಮನ್ನು ಹೆದರ್ಸಾಕತ್ಯಾರ. ಇನ್ನು ರೈತರು ತಂದ ಹೆಸರು ಕಾಳನ್ನ ಖರೀದಿಸುವಾಗ ಅನೇಕ ಅಂಶಗಳನ್ನ ಪರಿಗಣಿಸಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿದ್ದು ತೇವಾಂಶದ ಪ್ರಮಾಣ. ಕಾಳುಗಳಲ್ಲಿ 12% ಕಡಿಮೆ ತೇವಾಂಶ ಇದ್ರೆ ಮಾತ್ರ ಖರೀದಿಸಲಾಗುತ್ತೆ. ಅದಾದ ಬಳಿಕವೇ ಕಾಳನ್ನ ತೂಕ ಮಾಡಿ ಪಡೆದಿರ್ತಾರೆ. ಆದ್ರೆ ಇದೀಗ ತಾವೇ ಪರಿಶೀಲಿಸಿ ಪಡೆದಿರೋ ಹೆಸರು ಕಾಳುಗಳ ಗುಣಮಟ್ಟವೇ ಸರಿ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಿರೋದು ರೈತರಲ್ಲಿ ಅನುಮಾನ ಮೂಡಿಸಿದೆ. ಈ ಬಗ್ಗೆ ಅಪರ ಜಿಲ್ಲಾಧಿಕಾರಿ ಸಿಡಿ ಗೀತಾ ಅವರನ್ನ ಕೇಳಿದ್ರೆ ರೈತರು ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಈಗಾಗಲೇ ಬಾರ್ಕೋಡ್ ಮೂಲಕ ಹೆಸರು ಕಾಳನ್ನ ಖರೀದಿಸಿದ ಬಳಿಕ ಹೀಗೆ ಮಾಡೋದಿಕ್ ಬರೋದಿಲ್ಲ, ಇದಕ್ಕೊಂದು ಸಮಿತಿ ರಚಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬಾರ್ಕೋಡ್ ಹಾಕಿ ಗುಡೌನಿಗೆ ಶಿಫ್ಟ್ ಮಾಡಿದ ಮೇಲೆ 1.5 ತಿಂಗಳಾದ್ಮೇಲೆ ಬಂದಿದ್ದಾರೆ. ಅದು ನಮಗೂ ಸಹ ವಿಚಾರಣೆ ಮಾಡೋಂಥ ಪ್ರಸಂಗ. ಅವತ್ತು ಯಾವುದೂ ಕಂಪ್ಲೇಂಟ್ ಮಾಡಲಿಲ್ಲ. ಅದು ಯಾಕೆ 1.5 ತಿಂಗಳಾದ್ಮೇಲೆ ನಮಗೆ ಬಂತು, ಯಾಕೆ ಶಿಫ್ಟ್ ಮಾಡಿದ್ರು, ಯಾಕೆ ತೊಗೊಂಡ್ರು, ಯಾಕೆ ಅಲ್ಲಿ ಹೋಗಿ ಕ್ವಾಲಿಟಿ ರಿಜೆಕ್ಟ್ ಆಯಿತು? ಯಾಕಂದರೆ ಈಗಾಗಲೇ ನಾನು ಮಾತಾಡ್ದಂಗೆ ಈಗಲೇ 10 ನಿಮಿಷ ಬರಬೇಕಾದ್ರೆ APMC ಅವರಿಗೆ ಮತ್ತು ಮಾರ್ಕೆಟಿಂಗ್ ಫೆಡರೇಷನ್ಗೆ ಮಾತಾಡಿದ್ರೆ ಅಂದಾಜು 9 ಕೋಟಿಯಷ್ಟು ಪೇಮೆಂಟ್ ಆಗಿದೆ ಸುಮಾರು ರೈತರಿಗೆ. ಆದರೆ ಇದು ಒಂದು ಕ್ವಾಲಿಟಿ ಇರಲಾರ್ದೆ ಯಾಕೆ ತೊಗೊಂಡ್ರು, ಯಾಕೆ ಬಾರ್ಕೋಡ್ ಹಾಕಿದ್ರು, ಯಾಕೆ ಗುಡೌನಲ್ಲಿ ರಿಜೆಕ್ಟ್ ಆಯಿತು, ಇದನ್ನು ನಾವು ತನಿಖಾ ವರದಿಯಿಂದಲೇ ತಿಳ್ಕೊಬೇಕು. ಈಗಾಗಲೇ ಹೆಸರನ್ನ ಖರೀದಿ ಕೇಂದ್ರಗಳಿಗೆ ನೀಡಿದ ಸಾವಿರಾರು ರೈತರಿಗೆ ಕೋಟ್ಯಾಂತರ ರೂಪಾಯಿ ಬಿಡುಗಡೆಯಾಗಿ ಖಾತೆಗೆ ಜಮಾ ಆಗ್ತಿದೆ. ಆದ್ರೆ ಈಗ ಅದು ಹೇಗೆ ಹೊಸ ವರಸೆ ಶುರುವಾಗಿದೆ ಅನ್ನೋ ಪ್ರಶ್ನೆ ಮೂಡಿದೆ. ಅದರಿಂದ ಜಿಲ್ಲಾಡಳಿತ ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಕೊಡಿಸಬೇಕು ಅನ್ನೋದು ರೈತರ ಒತ್ತಾಯವಾಗಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.